ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ನ 3 ದಿನಗಳ ಪಾದಯಾತ್ರೆಗೆ ಇವತ್ತು ಚಾಲನೆ ಸಿಗ್ತಾ ಇದೆ. ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಜೆಡಿಎಸ್ ಈ ವಿಚಾರವನ್ನ. ಹಂಗಾಗಿ ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನ ಕಸಿದು ಈ ಯೋಜನೆ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೊರಟಿರುವ ಸರ್ಕಾರದ ವಿರುದ್ಧ ನಮ್ಮ ಧಿಕ್ಕಾರ ಇದ್ದೇ ಇರುತ್ತೆ ಅಂತ ಜೆಡಿಎಸ್ ನಾಯಕರು ಹೇಳ್ತಿದ್ದಾರೆ. ಏನಿದು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ? ಮಿನಿ ಬೆಂಗಳೂರು ಮಾಡ್ತೀವಿ ಅಂತ ಹೊರಟಿರುವ ಯೋಜನೆ. ಐಟಿ-ಬಿಟಿ ಕಂಪನಿಗಳನ್ನ ಮಾಡೋಣ, ಇಲ್ಲಿರುವ ಜನಸಂಖ್ಯೆಯನ್ನ ಸ್ವಲ್ಪ ಮಟ್ಟಿಗೆ ತಗ್ಗಿಸಬೇಕು ಅಂದ್ರೆ ಬಿಡದಿಯಲ್ಲಿ ಇಂಥದೊಂದು ಟೌನ್ಶಿಪ್ ಯೋಜನೆ ಅವಶ್ಯಕತೆ ಇದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಅಷ್ಟು ಫಲವತ್ತಾಗಿರುವ ಭೂಮಿಯನ್ನ ಕಸಿದುಕೊಂಡು ಅದರಲ್ಲಿ ದೊಡ್ಡ ಬಿಲ್ಡಿಂಗ್ ಮಾಡ್ತೀರಿ, ನೀವು ಜನನ ತಗೊಂಡೋಗಿ ಅಲ್ಲಿ ನೆಲೆಗೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತೀರಿ ಅಂದ್ರೆ ಇದರ ವಿರುದ್ಧ ನಮ್ಮ ಹೋರಾಟ ಇರುತ್ತೆ, ಯಾವುದೇ ಕಾರಣಕ್ಕೂ ಜೀವ ಕೊಡ್ತೀವಿ ಬಿಟ್ರೆ ಭೂಮಿ ಕೊಡೋ ಮಾತಿಲ್ಲ ಅಂತ ರೈತರು ಹೇಳ್ತಿದ್ರು. ಹಾಗಾಗಿ ರೈತರ ಬೆಂಬಲಕ್ಕೆ ಜೆಡಿಎಸ್ ನಾಯಕರು ನಿಲ್ಲೋ ಮೂಲಕ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನಿಂದ ಮತ್ತೊಂದು ಟೆನ್ಷನ್ ಶುರು ಆಗ್ಬಿಟ್ಟಿದೆ. ಅದು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಿರೋಧಿಸಿ ಜೆಡಿಎಸ್ ನಾಯಕರು ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು, ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲ ಈ ಹೋರಾಟ ಇರುತ್ತೆ. ಮೈತ್ರಿ ನಾಯಕರು ಜಂಟಿಯಾಗಿ ಅಂದ್ರೆ ಬಿಜೆಪಿ ಇನ್ಫ್ಯಾಕ್ಟ್ ಬೆಂಬಲವನ್ನ ಕೊಟ್ಟಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈ ಪಾದಯಾತ್ರೆಗೆ ನಮ್ಮದು ಕೂಡ ಸಹಮತ ಇದೆ, ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ 3 ದಿನಗಳ ಹೋರಾಟ, ಈ ಪಾದಯಾತ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಸಲುವಾಗಿ ರೈತರ ಪರವಾಗಿ ನಾವಿದ್ದೀವಿ ಅನ್ನೋದನ್ನ ಜೆಡಿಎಸ್ ನಾಯಕರು ಸಾರಿ ಹೇಳ್ತಿದ್ದಾರೆ. ಆರಂಭಿಕ ಹಂತದಿಂದ ಕೂಡ ಹಿಡ್ಕೊಂಡು ಪ್ರತ್ಯೇಕ ಹೋರಾಟ ಆಯ್ತು, ಪ್ರತಿಭಟನೆಗಳಾಯ್ತು. ಈಗ ಪಾದಯಾತ್ರೆಯನ್ನ ಮುಂದುವರೆದ ಭಾಗವಾಗಿ ಜೆಡಿಎಸ್ ನಾಯಕರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈ 3 ದಿನಗಳ ಪಾದಯಾತ್ರೆಯಲ್ಲಿ ಸರ್ಕಾರದ ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದೇ ಪ್ರಶ್ನೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಡಿ ಈ ಪಾದಯಾತ್ರೆಯನ್ನ ಜೆಡಿಎಸ್ ನಾಯಕರು ಹಮ್ಮಿಕೊಂಡಿದ್ದು ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತನಕ ಕೂಡ ಈ ಪಾದಯಾತ್ರೆ ಸಾಗುತ್ತೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಆ ಮೂಲಕ ನಾವು ಬಿಸಿ ತಾಕಿಸ್ತೀವಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಿಮ್ಗೆಲ್ಲ ನೆನಪಿರಬಹುದು, ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆದಾಗ ಈ ಯೋಜನೆ ಜಾರಿ ಮಾಡಬೇಕು ಅಂತ ಕೈಗೆತ್ಕೊಂಡ್ರು. ಬಟ್ ಆರಂಭಿಕ ಹಂತದಲ್ಲಿ ವಿಘ್ನ ಅನ್ನೋ ರೀತಿಯಲ್ಲಿ ರೈತರು ಹಿಂಗೆ ಹೋರಾಟ ಮಾಡಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತೆ ಕುಮಾರಸ್ವಾಮಿ ಅಲರ್ಟ್ ಆದ್ರೂ ಯೋಜನೆಯನ್ನ ಕೈಬಿಟ್ಟಿದ್ರು. ಬಟ್ ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬಿಡದಿ ಟೌನ್ಶಿಪ್ ಯೋಜನೆ ಯಾವುದೇ ಕಾರಣಕ್ಕೂ ಕೂಡ ಬಿಡೋ ಮಾತಿಲ್ಲ, ನಾವು ಜಾರಿ ಮಾಡ್ತೀವಿ ಅಂತ ಅವರು ಕೂಡ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇಬ್ಬರು ನಾಯಕರುಗಳಿಗೂ ಕೂಡ ಈ ವಿಚಾರ ಬಹಳ ಪ್ರತಿಷ್ಠೆ. ಬಟ್ ಇದರ ಮಧ್ಯದಲ್ಲಿ ಸಫರ್ ಆಗ್ತಾ ಇರೋದು ನಮ್ಮ ರೈತರು. ಯಾಕಂದ್ರೆ ಅಷ್ಟು ಫಲವತ್ತಾಗಿರುವ ಭೂಮಿಯನ್ನ ಕೊಟ್ಟು ನಾವೆಲ್ಲಿಗೆ ಹೋಗ್ಬೇಕು ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ.